Hi children, very good morning. Welcome to today's EVS class. So children, in the last class we learned about grains and dairy products alva makle and meat and beans alva. So we are having 5 types of food groups, isn't it children? So till now we learned the 4 types of food groups and ನಾವು ಕಲ್ತ್ಕೊಂಡ್ವಿ ಅಲ್ವಾ. So today we are going to learn about fat and sugar children. Okay, so shall we see some examples regarding this fat and sugar children? Yes, see, fat, it's fried, it has a lot of oil. ಫ್ಯಾಟ್ ಅಂತಂದರೆ ಕೊಬ್ಬಿನ ಅಂಶ ಅಂತ ನಾವು ಹೇಳ್ತೀವಲ್ವ ಮಕ್ಕಳೇ. ಸೊ ಫ್ಯಾಟ್, ಸಿ, ಸೊ ಫ್ಯಾಟ್ ಐಟಮ್ಸಲ್ಲಿ ಏನಾಗಿರ್ತೀವಿ, ಇಟ್ಸ್ ಫ್ರೈಡ್. ಸೊ ಅದು ಫ್ರೈ ಮಾಡಿರ್ತೀವಿ ನಾವು, ಅದನ್ನು ಎಣ್ಣೆಯಲ್ಲಿ ಕರಿತೀವಿ ಮಕ್ಕಳೇ, ಓಕೆನಾ. ಆ್ಯಂಡ್ ಇಟ್ ಆ್ಯಸ್ ಅ ಲಾಟ್ ಆಫ್ ಆಯಿಲ್. ಸೊ ಅದರಲ್ಲಿ ತುಂಬ ಎಣ್ಣೆ ಅಂಶ ಇರುತ್ತೆ ಅಲ್ವಾ, ಯಾಕಂದರೆ ನಾವು ಎಣ್ಣೆಲೇ ಅದನ್ನು ಬೇಯಿಸೋದ್ರಾಗಿರೋದ್ರಿಂದ ಸೊ ಎಣ್ಣೆ ಅಂಶದಲ್ಲಿ ತುಂಬ ಇರುತ್ತೆ ಮಕ್ಕಳೇ. ಸೊ ಫಾರ್ ಎಕ್ಸಾಂಪಲ್ ಸಮೋಸ. ಓಕೆ ಚಿಲ್ಡ್ರನ್. ನೆಕ್ಸ್ಟ್, fat, they are fried, they have lots of oil, that is chips. ಸೊ ಚಿಪ್ಸನ್ನು ಕೂಡ ನಾವು ಆಯಿಲಲ್ಲಿ ಫ್ರೈ ಮಾಡ್ತೀವಿ ಆ್ಯಂಡ್ ಇಟ್ ಕಂಟೈನ್ಸ್ ಅ ಆಯಿಲ್, isn't it children? ನೆಕ್ಸ್ಟ್, ಪೊಟ್ಯಾಟೊ ಫ್ರೈಸ್, ದಿಸ್ ಈಸ್ ಆಲ್ಸೋ ಅ ಫ್ಯಾಟ್. ಓಕೆ ಚಿಲ್ಡ್ರನ್. ನೆಕ್ಸ್ಟ್, ಶುಗರಿಗೆ ಬಂದರೆ ನಾವು ನೋಡಿ, ಶುಗರ್ ಇಟ್ಸ್ ವೆರಿ ಸ್ವೀಟ್ ಅಲ್ವಾ. ಸೊ ಶುಗರ್ ಈಸ್, ನಮ್ಗೆ ಶುಗರ್ ಅಂದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ತುಂಬ ಸ್ವೀಟ್ ಆಗಿರುತ್ತೆ, ಸಿಹಿಯಾಗಿರುತ್ತೆ ಅಂತ ಅಲ್ವಾ ಮಕ್ಕಳೇ. ಇಟ್ ಆ್ಯಡ್ಸ್ ಅ ಲಾಟ್ಸ್ ಆಫ್ ಶುಗರ್, ಆದರೆ ಅದರಲ್ಲಿ ತುಂಬ ಶುಗರ್ಸ್ಗಳು, ತುಂಬ ಸಿಹಿ ಅಂಶ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಯು ಕ್ಯಾನ್ ಸಿ ಎಕ್ಸಾಂಪಲ್ಸ್: ಕೂಲ್ ಡ್ರಿಂಕ್ಸ್, ಕ್ಯಾಂಡೀಸ್, ದಟ್ ಮೀನ್ಸ್ ಚಾಕ್ಲೇಟ್ಸ್ ಆ್ಯಂಡ್ ಲಾಲಿಪಾಪ್. Okay children, so these are the examples of sugar. Okay na makle. So fats andre ಏನು ಹೇಳಿ, yes, it is fried in the oil and it has a lot of oil. ಓಕೆನಾ. ಸೊ ಎಣ್ಣೆಯಲ್ಲಿ ಕರಿತೀವಿ ಅದನ್ನು, ಸೊ ಅದರಲ್ಲಿ ಎಣ್ಣೆ ಇರುತ್ತೆ, ಎಣ್ಣೆ, ಹಾಗಾಗಿ ಅದನ್ನು ನಾವು ಫ್ಯಾಟ್ ಅಂತ ನಾವು ಹೇಳ್ತೀವಿ ಮಕ್ಕಳೇ, ಓಕೆನಾ. ಶುಗರ್ ಈಸ್ ವೆರಿ ಸ್ವೀಟ್ ಆ್ಯಂಡ್ ಇಟ್ ಕಂಟೈನ್ಸ್ ಲಾಟ್ ಆಫ್ ಸ್ವೀಟ್ಸ್, ಅದರಲ್ಲೂ ತುಂಬ ಸಿಹಿ ಇರುತ್ತೆ ಅಲ್ವಾ. ಸೊ ಅದನ್ನು ನಾವು ಶುಗರ್ ಅಂತ ನಾವು ಹೇಳಿ ಕರಿತೀವಿ, ಓಕೆನಾ. ಸೊ ನಾವು ಆಲ್ ಆಫ್ ಯು ಓಪನ್ ಯುವರ್ SR6. ನಿಮ್ಮ SR6 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಓಪನ್ your SR6. Yes, here you can see fat and sugar. Okay, food with fat, that is samosa chips. They are fried in the oil and it contains the oil, isn't it children? So we call it as fat. Okay, then food with sugar is cool drinks and ಕ್ಯಾಂಡೀಸ್. ಅರ್ಥ ಆಯ್ತಾ ಮಕ್ಕಳೇ? ಸೊ ನಾನೀಗ ರೀಡ್ ಮಾಡ್ತೀನಿ, ಜಸ್ಟ್ ಕೀಪ್ ಯುವರ್ ಫಿಂಗರ್ ಆನ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ ಚಿಲ್ಡ್ರನ್, ಆ್ಯಂಡ್ ರೀಡ್ ಇನ್ ಯುವರ್ ಮೈಂಡ್. ಆಫ್ಟರ್ವರ್ಡ್ಸ್ ವಿ ಕ್ಯಾನ್ ರೀಡ್ ಟುಗೆದರ್. ಓಕೆ. ಫ್ಯಾಟ್ ಆ್ಯಂಡ್ ಶುಗರ್ ಆಲ್ಸೋ ಗಿವ್ ಅಸ್ ಎನರ್ಜಿ, ಬಟ್ ವಿ ಶುಡ್ ಈಟ್ ದ್ಯಾಮ್ ಇನ್ ಲೆಸ್ ಕ್ವಾಂಟಿಟಿ. ಸೊ ನೋಡಿ ಮಕ್ಕಳೇ, ಫ್ಯಾಟ್ಸ್, ಶುಗರ್ ಕೂಡ ನಮಗೆ ಎನರ್ಜಿ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಬಟ್ ಆದರೆ ನಾವು ಅದನ್ನು ಜಾಸ್ತಿ ತಿನ್ನೋ ಹಾಗೆ ಇಲ್ಲ ಮಕ್ಕಳೇ. ವಿ ಹ್ಯಾವ್ ಟು ಈಟ್ ಇಟ್ ಇನ್ ಅ ಲೆಸ್ ಕ್ವಾಂಟಿಟಿ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾವು ಅದನ್ನು ನಾವು ತಿನ್ನಬೇಕು ಮಕ್ಕಳೇ, ತುಂಬ ನಾವು ತಿನ್ನಬಾರ್ದು, ಓಕೆನಾ. ಇಫ್ ವಿ ಈಟ್ ಅ ಲಾಟ್ ಆಫ್ ಶುಗರ್ we will get cavities in our teeth. Cavities make our teeth hurt. Too much of fat and sugar can cause weight gain and make us lazy. See children, so if we eat more sugar and fat, so sugar ಸ್ವೀಟ್ ಆಗಿರೋದನ್ನು ನಾವು ಜಾಸ್ತಿ ತಿಂತಾ ಇದ್ದರೆ ಏನಾಗುತ್ತೆ, ಕ್ಯಾವಿಟೀಸ್ ಆಗುತ್ತೆ ಹಲ್ಲಲ್ಲಿ, ಅಂದರೆ ಹಲ್ಲುಗಳು ಉಳುಕಾಗೋಗುತ್ತೆ, ಹಲ್ಲುಗಳು ಹಾಳಾಗೋಗುತ್ತೆ ಹಲ್ಲು ಅಲ್ವಾ ಮಕ್ಕಳೇ. ಸೊ ಹಾಗಾಗಿ ನಾವು
ಸ್ವೀಟ್ಸನ್ನು ಜಾಸ್ತಿ ತಿನ್ನಬಾರ್ದು. ಬೈ ಚಾನ್ಸ್ ನಾವು ಹಾಗೆ ತಿಂದಿದ ತಕ್ಷಣ ಏನು ಮಾಡಬೇಕು, ವಿ ಶುಡ್ ಗಾಗಲ್, ನಮ್ಮ ಬಾಯನ್ನು ನಾವು ನೀಟಾಗಿ ವಾಶ್ ಮಾಡಬೇಕು ಮಕ್ಕಳೇ, ಓಕೆನಾ. ಸೊ ಸಿಹಿ ಅಂಶ ಜಾಸ್ತಿ ತಿಂದಾಗ ಅದು ಹಲ್ಲಲ್ಲೆಲ್ಲ ಹಾಗೆ ಸಿಗಾಕೊಂಡ್ಬಿಡುತ್ತೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಹಲ್ಲಲ್ಲಿ ಕ್ಯಾವಿಟೀಸ್ಗಳು ಬರುತ್ತೆ, ಹುಳ್ಕಲ್ಗಳಾಗುತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿರುವಂಥ ಹಲ್ಲುಗಳು ಬ್ಲ್ಯಾಕ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಟೀತನ್ನು ನಾವು ಬ್ರೈಟಾಗಿ ಇಟ್ಕೊಬೇಕು ಅಲ್ವಾ. ಸೊ ಯು ಶುಡ್ ಬ್ರಷ್ ಯೋರ್ ಟೀತ್ ಟ್ವೈಸ್ ಅ ಡೇ, ಓಕೆನಾ ಮಕ್ಕಳೇ. ಸೊ ನೀವು ದಿನಕ್ಕೆ 2 ಬಾರಿ ನಿಮ್ಮ ಹಲ್ಲುಗಳನ್ನು ನೀವು ಬ್ರಷ್ ಮಾಡಬೇಕು, ಓಕೆನಾ ಮಕ್ಕಳೇ. ನೆಕ್ಸ್ಟ್ ಸಿ, ಟೂ ಮಚ್ ಆಫ್ ಕ್ಯಾವಿಟೀಸ್ ಮೇಕ್ ಯೋರ್ ಟೀತ್ ಹರ್ಟ್ ಅಲ್ವಾ. ಸೊ ಹುಳ್ಕಲ್ಲಾಗುತ್ತೆ, ಅವಾಗ ಏನು ಮಾಡ್ತಾರೆ, ಹಲ್ಲೆಲ್ಲ ಹಾಳಾದಾಗ ನಿಮಗೆ ಹಲ್ಲು ನೋವು ಬರುತ್ತೆ. ಡಾಕ್ಟರ್ ಏನು ಮಾಡ್ತಾರೆ ಹೇಳಿ, ಅವಾಗ ನಿಮ್ಮ ಹಲ್ಲನ್ನು ಕೀಳ್ತಾರೆ ಅಲ್ವಾ. ಸೊ ಅದಕ್ಕೆ ನಮ್ಮ ಹಲ್ಲನ್ನು ನಾವು ಕಾಪಾಡ್ಕೊಬೇಕಲ್ವಾ. ಎಸ್, ಹಾಗಾಗಿ ನಾವು ಜಾಸ್ತಿ ಸ್ವೀಟ್ಸನ್ನು ತಿನ್ನಬಾರ್ದು ಮಕ್ಕಳೇ, ಓಕೆನಾ. ಟೂ ಮಚ್ ಆಫ್ ಫ್ಯಾಟ್ಸ್ ಆ್ಯಂಡ್ ಶುಗರ್ ಕ್ಯಾನ್ ಕಾಸ್ ವೆಯ್ಟ್ ಗೇನ್. ಸೊ ತುಂಬ ನಾವೇನಾದರೂ ಈ ಫ್ಯಾಟ್ ಮತ್ತು ಶುಗರ್ ಐಟಮ್ಸ್ನ, ದಟ್ ಈಸ್ ಸಮೋಸ, ಚಿಪ್ಸ್, ಫ್ರೈಡ್ ಪೊಟ್ಯಾಟೊ ಚಿಪ್ಸ್ ಅಲ್ವಾ, ಆ್ಯಂಡ್ ಕೂಲ್ ಡ್ರಿಂಕ್ಸ್, ಕ್ಯಾಂಡೀಸ್, ಲಾಲಿಪಾಪ್, ಇವನ್ನೆಲ್ಲ ನಾವು ಜಾಸ್ತಿ ತಿಂತಾಯಿದ್ರೆ ಏನಾಗುತ್ತೆ ಗೊತ್ತಾ ಮಕ್ಕಳೇ, ಯು ಬಿಕಮ್ ವೆಯ್ಟ್ ಗೇನ್, ತುಂಬ ದಪ್ಪ ಆಗಿಬಿಡ್ತೀರ. ಆಮೇಲೆ ಯು ಬಿಕಮ್ ವೆರಿ ಲೇಝಿ, ತುಂಬ ಸೋಂಬೇರಿತನ ಆಗಿಬಿಡತ್ತೆ. ಆಮೇಲೆ ನೀವು ತುಂಬ ದಪ್ಪ ಆಗಿಬಿಡ್ತೀರ ತುಂಬ ತಿಂದರೆ ಇದನ್ನು. ಅದಕ್ಕೆ ಯಾವಾಗಲೂ ಎಲ್ಲನೂ ಕೂಡ ಲಿಮಿಟೆಡಲ್ಲಿ ನಾವು ಆಹಾರವನ್ನು ನಾವು ತಿನ್ನಬೇಕು ಮಕ್ಕಳೇ, ಓಕೆನಾ. ಸಿ, ಕ್ಯಾವಿಟಿ ಇನ್ ದ ಟೀತ್. ಸೊ ನೋಡಿ ಈ ರೀತಿ ನೀವು ಚಾಕ್ಲೇಟ್ಸ್ ಜಾಸ್ತಿ ತಿಂದಾಗ ನಿಮ್ಗೆ ಏನಾಗುತ್ತೆ, ಹಲ್ಲಲ್ಲಿ ಕ್ಯಾವಿಟಿ ಆಗುತ್ತೆ, ಹಲ್ಲು ಹುಳ್ಕಲ್ಲಾಗುತ್ತೆ. ಸೊ ಇಲ್ಲಿ ನೋಡಿ, ಆಮೇಲೆ ನೀವು ಜಾಸ್ತಿ ಚಿಪ್ಸು ಸ್ವೀಟ್ಸನ್ನಲ್ಲಿ ತಿಂದರೆ ಏನಾಗುತ್ತೆ, ಲೇಝಿ ಆಗ್ತೀರಾ, ಸೋಂಬೇರಿತನ ನಿಮ್ಮಲ್ಲಿ ಬೆಳೆಯುತ್ತೆ. ಸೊ ಅವಾಗ ಏನಾಗ್ತೀರಾ, ನೀವು ವೆಯ್ಟ್ ಗೇನ್ ಮಾಡ್ತೀರಾ, ತುಂಬ ದಪ್ಪ ಆಗಿಬಿಡ್ತೀರ ಮಕ್ಕಳೇ, ಓಕೆನಾ. ಹಾಗಾಗಿ ನೀವು ಯಾವಾಗಲೂ ಲಿಮಿಟೆಡಾಗಿ ನೀವು ತಿನ್ನಬೇಕಾಗತ್ತೆ ಮಕ್ಕಳೇ, ಓಕೆನಾ. ಎಸ್, ಸಿ ಚಿಲ್ಡ್ರನ್, ಆ್ಯಂಡ್ ಶಲ್ ವಿ ಸಿ ಸಮ್ ಎಕ್ಸಾಂಪಲ್ಸ್ ಆಫ್ ಆಲ್ ದ 5 ಫುಡ್ ಗ್ರೂಪ್ಸ್. ಸೊ ಇವಾಗ ನಮಗೆ ಗೊತ್ತಿದೆ ಅಲ್ವಾ 5 ಫುಡ್ ಗ್ರೂಪ್ಸ್ ಯಾವ್ದು ಅಂತ ಅಂದ್ಬಿಟ್ಟು. ಯಾವ್ದು ಹೇಳಿ ಮಕ್ಕಳೇ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಗ್ರೇನ್ಸ್, ಡೈರಿ, meat and beans and sugar are the 5 food groups, isn't it? Yes. So see children, ಈಗ ನಾವು ಇದನ್ನು 5 ಫುಡ್ ಗ್ರೂಪ್ಸನ್ನು ನಾವು ಮತ್ತೆ ರಿಮೆಂಬರ್ ಮಾಡ್ಕೊಂಡ್ವಿ, ನೆನಪನ್ನು ಮಾಡ್ಕೊಂಡ್ವಿ ಅಲ್ವಾ. ಎಸ್, ಇವಾಗ ನಾವು ಈ SR6 ರೀಡ್ ಮಾಡೋಣವಾ. ಎಸ್, ಕೀಪ್ ದ ಫಿಂಗರ್ ಆ್ಯಂಡ್ ಸೇ ಅಲಾಂಗ್ ವಿತ್ ಮೀ, ಓಕೆ. ನನ್ನೊಟ್ಟಿಗೆ ಹೇಳ್ತಾ ಬರಬೇಕು ಮಕ್ಕಳೇ. ಫ್ಯಾಟ್ ಆ್ಯಂಡ್ ಶುಗರ್. ಫುಡ್ ವಿತ್ fat, samosa, chips. Food with sugar, cold drink, candies. Fat and sugar also give us energy, but we should eat them in less quantity. If we eat a lot of sugar, we will get cavities in your teeth. Cavities make our teeth hurt. Too much of fat and sugar can cause weight gain and make us lazy. Cavity in the tooth, lazy. Yes. See children, so ಇವಾಗ ನಾವು 5 ಫುಡ್ ಗ್ರೂಪ್ಸ್ ಇನ್ನು ಸ್ವಲ್ಪ ಎಕ್ಸಾಂಪಲ್ಸನ್ನು ನೋಡೋಣವಾ. ದೆನ್ ವಿಲ್ ರಿಕಾಲ್ ಇಟ್ ಹೌ ಇಟ್ ಹೆಲ್ಪ್ಫುಲ್ ಫಾರ್ ಅಸ್, ಓಕೆ. ಎಸ್, ಸಿ ಚಿಲ್ಡ್ರನ್, ದಿಸ್ ಈಸ್ ವೆಜಿಟೇಬಲ್, isn't it? ಸೊ ದ ಫುಡ್ ಐಟಮ್ ಈಸ್ ಕ್ಯಾಬೇಜ್ ಅಲ್ವಾ. ಹೇಳಿ ಮಕ್ಕಳೇ, ಕ್ಯಾಬೇಜ್. ಸೊ ಕ್ಯಾಬೇಜ್ ಯಾವ ಒಂದು ಫುಡ್ ಗ್ರೂಪು? ಇಟ್ಸ್ ಇನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಓಕೆ. ನೆಕ್ಸ್ಟ್ ಚಿಪ್ಸ್.
ಸೊ ಚಿಪ್ಸ್ ಯಾವ ಒಂದು ಫುಡ್ ಗ್ರೂಪ್ ಮಕ್ಕಳೇ? ಇಟ್ಸ್ ಇನ್ ಫ್ಯಾಟ್ ಆ್ಯಂಡ್ ಶುಗರ್. ಹೇಳಿ, ಫ್ಯಾಟ್ ಆ್ಯಂಡ್ ಶುಗರ್. ಓಕೆ, ನೆಕ್ಸ್ಟ್ ಕೋಲ್ಡ್ ಡ್ರಿಂಕ್. ಕೋಲ್ಡ್ ಡ್ರಿಂಕ್. ಸೊ ದಿಸ್ ಈಸ್ ಇನ್ ವಿಚ್ ಗ್ರೂಪ್? ಇಟ್ಸ್ ಇನ್ ಫ್ಯಾಟ್ ಆ್ಯಂಡ್ ಶುಗರ್ ಗ್ರೂಪ್ ಅಲ್ವಾ ಮಕ್ಕಳೇ? ಸೊ ಹೇಳಿ ಮಕ್ಕಳೇ, ಫ್ಯಾಟ್ ಆ್ಯಂಡ್ ಶುಗರ್. ನೆಕ್ಸ್ಟ್, ವಿಚ್ ಫುಡ್ ಐಟಮ್ ಇಸ್ ದಿಸ್? ಎಸ್, ಇಟ್ಸ್ ಚೀಸ್. ಹೇಳಿ, ಚೀಸ್. ಸೊ ಈ ಚೀಸ್ ಯಾವ ಒಂದು ಫುಡ್ ಗ್ರೂಪಲ್ಲಿ ಬರುತ್ತೆ? ಎಸ್, ಇಟ್ಸ್ ಇನ್ ದ ಡೈರಿ. ಇಸಂಟ್ ಇಟ್? ಹೇಳಿ ಮಕ್ಕಳೇ, ಡೈರಿ. ನೆಕ್ಸ್ಟ್, ಕ್ಯಾಂಡೀಸ್. ಸೊ ಈ ಒಂದು ಕ್ಯಾಂಡೀಸ್ ಯಾವ ಫುಡ್ ಗ್ರೂಪ್? ಎಸ್, ಇಟ್ಸ್ ಇನ್ ಫ್ಯಾಟ್ ಆ್ಯಂಡ್ ಶುಗರ್. Come on, say along with me. Fat and sugar. Egg. Egg. So egg ಯಾವ ಒಂದು ಫುಡ್ ಗ್ರೂಪ್? ಇಟ್ಸ್ ಇನ್ ಮೀಟ್ ಆ್ಯಂಡ್ ಬೀನ್ಸ್. ಹೇಳಿ, ಮೀಟ್ ಆ್ಯಂಡ್ ಬೀನ್ಸ್. ನೆಕ್ಸ್ಟ್, ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ ಯಾವ ಫುಡ್ ಗ್ರೂಪ್ ಮಕ್ಕಳೇ? ಎಸ್, ಇಟ್ಸ್ ಇನ್ ಫ್ಯಾಟ್ ಆ್ಯಂಡ್ ಶುಗರ್. ಸೊ ಐಸ್ ಕ್ರೀಮ್ ಸ್ವೀಟ್ ಆಗಿರುತ್ತೆ ಅಲ್ವಾ? ಸೊ ಅಲ್ಲಿಗೆ ಅದು ಯಾವ ಒಂದು ಫುಡ್ ಗ್ರೂಪಲ್ಲಿ ಬರುತ್ತೆ ಹೇಳಿ? ಇಟ್ಸ್ ಕಮ್ಸ್ ಇನ್ ದ ಫ್ಯಾಟ್ ಆ್ಯಂಡ್ ಶುಗರ್ ಫುಡ್ ಗ್ರೂಪ್. ಓಕೆನಾ ಮಕ್ಕಳೇ? ನೆಕ್ಸ್ಟ್, ದಾಲ್. ಸೊ ದಾಲ್ ಕಮ್ಸ್ ಇನ್ ದ ಗ್ರೂಪ್ ಮೀಟ್ ಆ್ಯಂಡ್ ಬೀನ್ಸ್. ಹೇಳಿ, ಮೀಟ್ ಆ್ಯಂಡ್ ಬೀನ್ಸ್. ನೆಕ್ಸ್ಟ್, ದ ಫುಡ್ ಐಟಮ್ ಈಸ್ ಕರ್ಡ್. ಮೊಸರು ಅಲ್ವಾ? ಕರ್ಡ್. ಸೊ ಇದು ಯಾವ ಒಂದು ಫುಡ್ ಗ್ರೂಪಲ್ಲಿ ಬರುತ್ತೆ? ಇಟ್ ಕಮ್ಸ್ ಅಂಡರ್ ದ ಡೈರಿ ಅಲ್ವಾ? ಸೊ ಹೇಳಿ, ಡೈರಿ. ನೆಕ್ಸ್ಟ್, ಆ್ಯಪಲ್. ಸೊ ಆ್ಯಪಲ್ ಕಮ್ಸ್ ಇನ್ ದ ಗ್ರೂಪ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಓಕೆನಾ ಮಕ್ಕಳೇ? ಸೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ನಮಗೆ ಆ್ಯಪಲ್ ಫುಡ್ ಐಟಮ್ ಇರುತ್ತೆ ಅಲ್ವಾ? ನೆಕ್ಸ್ಟ್, ಸೊ ವಿ ಸಾ ಸಮ್ ಎಕ್ಸಾಂಪಲ್ಸ್ ಅಲ್ವಾ ಮಕ್ಕಳೇ? ಸ್ವಲ್ಪ ಎಕ್ಸಾಂಪಲ್ಸನ್ನು ನಾವು ಮತ್ತೆ ರಿಕಾಲ್ ಮಾಡ್ಕೊಂಡ್ವಿ ರಿಗಾರ್ಡಿಂಗ್ ದ 5 ಫುಡ್ ಗ್ರೂಪ್ಸ್. ಸೊ ದೀಸ್ ಆರ್ ದ 5 ಫುಡ್ ಗ್ರೂಪ್ಸ್. ಅರ್ಥ ಆಗ್ತಿದೆಯಾ? ಎಸ್, ದ ಫಸ್ಟ್ ಒನ್ ಈಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಗ್ರೇನ್ಸ್, ಫ್ಯಾಟ್ ಆ್ಯಂಡ್ ಶುಗರ್, ಡೈರಿ, ಮೀಟ್ ಆ್ಯಂಡ್ ಬೀನ್ಸ್. ಸೊ ನಿಮ್ಗೆ ಇವಾಗೆಲ್ಲ ಗೊತ್ತಾಯ್ತಲ್ವಾ? ಸೊ ನಮಗೆ ಫುಡ್ ಗ್ರೂಪ್ಸ್ ಹೇಗೆಲ್ಲ ನಮಗೆ ಹೆಲ್ಪ್ ಮಾಡುತ್ತೆ ಅಲ್ವಾ ಮಕ್ಕಳೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ನೋಡಿ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಇಟ್ ಪ್ರೊಟೆಕ್ಟಸ್, ನಮ್ಮನ್ನು ಅದು ಕಾಪಾಡುತ್ತೆ ಅಲ್ವಾ? ಸೊ ಗ್ರೇನ್ಸ್ ನಮಗೆ ಅದು ಎನರ್ಜಿ ಕೊಡುತ್ತೆ ಅಲ್ವಾ ಮಕ್ಕಳೇ? ದೆನ್ ಮೀಟ್ ಆ್ಯಂಡ್ ಬೀನ್ಸ್ ಆ್ಯಂಡ್ ಡೈರಿ ಪ್ರಾಡಕ್ಟ್ ಇದೆರಡೂ ಕೂಡ ನಮಗೆ ಗ್ರೋ ವೆಲ್, ನಮಗೆ ಚೆನ್ನಾಗಿ ಬೆಳೀಲಿಕ್ಕೆ ಆ್ಯಂಡ್ ಬಿಕಮ್ ಅ ಸ್ಟ್ರಾಂಗ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ವೆರಾಸ್ ಫ್ಯಾಟ್ ಆ್ಯಂಡ್ ಶುಗರ್ ಇಟ್ ಆಲ್ಸೋ ಗಿವ್ಸ್ ಎನರ್ಜಿ, ಬಟ್ ವಿ ಶುಡ್ ಕನ್ಸ್ಯೂಮ್ ಇಟ್ ಇನ್ ಅ ಲೆಸ್ ಕ್ವಾಂಟಿಟಿ. ಆದರೆ ಇದನ್ನು ನಾವು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾವು ತಿನ್ನಬೇಕಾಗತ್ತೆ ಮಕ್ಕಳೇ. ಓಕೆನಾ? ಸೊ ಎಲ್ಲರೂ ಕೂಡ ಫ್ರೂಟ್ಸ್, ಈ 5 ಫುಡ್ ಗ್ರೂಪ್ಸನ್ನು ನೀವು ಡೈಲಿ ಊಟ ಮಾಡಿ ಡೈಲಿ ಅದನ್ನು ತಿನ್ನಿ ಮಕ್ಕಳೇ. ಓಕೆನಾ? ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಯು ಚಿಲ್ಡ್ರನ್. ಓಕೆ, ಸೊ ಈ ಥರ ಇಲ್ಲಿರುವಂಥ ಫುಡ್ ಗ್ರೂಪ್ಸ್ ಎಲ್ಲ ಫುಡ್ ಐಟಮ್ಸನ್ನ ನೀವು ತಿಂದರೆ ಯು ಬಿಕಮ್ ವೆರಿ ಸ್ಟ್ರಾಂಗ್ ಅಲ್ವಾ? ತುಂಬ ಶಕ್ತಿವಂತರ ಆಗ್ತೀರಾ. ದೆನ್ ಯು ವಿಲ್ ಗೆಟ್ ಎನರ್ಜಿ, ಇಸಂಟ್ ಇಟ್? ಆ್ಯಂಡ್ ಯು ವಿಲ್ ಗ್ರೋ. ಓಕೆ ಚಿಲ್ಡ್ರನ್? ಸೊ ಡೋಂಟ್ ವೇಸ್ಟ್ ಯೋರ್ ಫುಡ್. ಕ್ಲಿಯರ್? ನೆಕ್ಸ್ಟ್, ಓಪನ್ ಯೋರ್ ವರ್ಕ್ಶೀಟ್ ನಂಬರ್ 11. ನಿಮ್ಮ ವರ್ಕ್ಶೀಟ್ ನಂಬರ್ 11 ಓಪನ್ ಮಾಡ್ಕೊಳ್ಳಿ ಮಕ್ಕಳೆಲ್ಲರೂ. ಓಪನ್ ಮಾಡಿದ್ರಾ? ಎಸ್, ಯು ಕ್ಯಾನ್ ಸಿ ಫ್ಯಾಟ್ ಆ್ಯಂಡ್ ಶುಗರ್. ಸರ್ಕಲ್ ಆಲ್ ದ ಐಟಮ್ಸ್ ಕಂಟೈನಿಂಗ್ ಫ್ಯಾಟ್ ಆ್ಯಂಡ್ ಶುಗರ್. ಸೊ ಫ್ಯಾಟ್ ಆ್ಯಂಡ್ ಶುಗರ್ ಐಟಮ್ಸನ್ನು ನಾವೇನು ಮಾಡಬೇಕು? ಸರ್ಕಲ್ ಮಾಡಬೇಕು. ಸೊ ಬನಾನಾ ಇಟ್ಸ್ ಇಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಲ್ವಾ? ಸೊ ಚಿಪ್ಸ್ ಈಸ್ ಫ್ಯಾಟ್ ಆ್ಯಂಡ್ ಶುಗರ್. ಸರ್ಕಲ್ ಮಾಡಿ ಮಕ್ಕಳೇ ಚಿಪ್ಸಿಗೆ. ಅವಾ? ನೆಕ್ಸ್ಟ್, ಸಮೋಸಾ. ಸೊ ಸಮೋಸಾ ಈಸ್ ಫ್ಯಾಟ್ ಆ್ಯಂಡ್ ಶುಗರ್. ಸರ್ಕಲ್ ಇಟ್ ಚಿಲ್ಡ್ರನ್. ದೆನ್ ರೈಸ್. ಸೊ ರೈಸ್ ನಮಗೆ ಗ್ರೈನ್ಸಲ್ಲಿ ಬರುತ್ತೆ ಅಲ್ವಾ? ಧಾನ್ಯಗಳಲ್ಲಿ ನಮಗೆ ಬರುತ್ತೆ. ನೆಕ್ಸ್ಟ್, ಲಾಲಿಪಾಪ್. ಇಟ್ಸ್ ಫ್ಯಾಟ್ ಆ್ಯಂಡ್ ಶುಗರ್. ಸರ್ಕಲ್ ಇಟ್ ಚಿಲ್ಡ್ರನ್.
ನೆಕ್ಸ್ಟ್ ದಾಲ್ ಕಮ್ಸ್ ಇನ್ ಮೀಟ್ ಆ್ಯಂಡ್ ಬೀನ್ಸ್ ಗ್ರೂಪ್ ಅಲ್ವಾ. ಸೊ ಸರ್ಕಲ್ ಮಾಡಿದ್ರಾ. ನೆಕ್ಸ್ಟ್ ಟರ್ನ್ ಯೋರ್ ಪೇಜ್ ವರ್ಕ್ಶೀಟ್ ನಂಬರ್ 12. ಸೊ ನಿಮ್ಮ ವರ್ಕ್ಶೀಟ್ ನಂಬರ್ 12 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಮಾಡಿದ್ರಾ? ಎಸ್. ಸೊ ಹಿಯರ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ದ ಹೆಡ್ಡಿಂಗ್ ಫ್ಯಾಕ್ಟ್ ಆ್ಯಂಡ್ ಶುಗರ್. ಓಕೆ, fill in the blanks using the words given below. See children, here they have given the answer. We have to write in a correct way. Okay, yes. If I eat lot of fat and sugar, ಸೊ ನಾನು ಜಾಸ್ತಿ ಫ್ಯಾಟ್ ಮತ್ತು ಶುಗರ್ ಫುಡ್ ಐಟಮ್ಸನ್ನು ತಿಂದರೆ ಏನಾಗುತ್ತೆ? ಐ ವಿಲ್ ಗೇನ್ ಡ್ಯಾಶ್ ಆ್ಯಂಡ್ ಬಿಕಮ್ ಡ್ಯಾಶ್. ಸೊ ತುಂಬ ತಿಂದರೆ ನನಗೆ ಏನು ಜಾಸ್ತಿ ಆಗುತ್ತೆ? ವೇಟ್, ತೂಕ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಕಮ್ ಆನ್, ರೈಟ್ ಆನ್ಸರ್ ಚಿಲ್ಡ್ರನ್. WEIGHT, weight. Next, lazy, LAZY, lazy. So if you eat more sugar and fat, you will gain the weight and you become lazy. Okay, next is I will have a dash in my mouth. ಸೊ ನಾನು ಜಾಸ್ತಿ ಶುಗರ್ ಐಟಮ್ಸ್ ಅಂತಂದರೆ ಏನಾಗುತ್ತೆ? ನನ್ನ ಹಲ್ಲಲ್ಲಿ ಕ್ಯಾವಿಟಿ ಆಗುತ್ತೆ, ಹುಳ್ಕಲ್ಲಾಗತ್ತೆ ಅಲ್ವಾ. ಲೆಟ್ಸ್ ಕಮ್ ಆನ್, ರೈಟ್ ದ ಆನ್ಸರ್. CAVITY, ಕ್ಯಾವಿಟಿ ಅವಾ. ನೆಕ್ಸ್ಟ್, I should eat a very little fat and sugar because ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಿನ್ನಬೇಕು. ಯಾಕೆ ಹೇಳಿ? ದೇ ಆರ್ ಡ್ಯಾಶ್. ಸೊ ಫ್ಯಾಟ್ ಐಟಮ್ಸ್ ಎಲ್ಲ ಏನಾಗಿರುತ್ತೆ? ಅದು ಎಣ್ಣೆಯಲ್ಲಿ ಚಂದ ಫ್ರೈ ಆಗಿರುತ್ತೆ ಅಲ್ವಾ. ದೇ ಆರ್ ಫ್ರೈಡ್. FRIED, ಫ್ರೈಡ್. ದ್ಯಾನ್ ದೇ ಮೇಕ್ ಅಸ್ unhealthy. ಹೇಳಿ ಮಕ್ಕಳೇ, they make us unhealthy. Come on, right children. UNHEALTHY, unhealthy. ಬರ್ಕೊಂಡ್ರಾ? ಎಸ್. ನೋಡಿ ಮಕ್ಕಳೇ, ನೆಕ್ಸ್ಟ್ ಓಪನ್ ಮಾಡಿ ವರ್ಕ್ಶೀಟ್ ನಂಬರ್ 13. ಇಟ್ಸ್ ಯೋರ್ ಹೋಮ್ ವರ್ಕ್. ಓಕೆ, ಸೊ ನೀವಿಲ್ಲಿ you have to draw and label one food item in each food group. Color your drawing. ಸೊ ಈ ವರ್ಕ್ಶೀಟಲ್ಲಿ ಮೇಲ್ಗಡೆ ಬರ್ಕೊಳ್ಳಿ HW ಅಂತ. ಬರ್ಕೊಂಡ್ರೆ HW ಅಂತ, ಇಲ್ಲಿ ಮೇಲ್ಗಡೆ HW ಅಂತ ಬರ್ಕೊಳ್ಳಿ ಮಕ್ಕಳೇ. ಸೊ ಇಲ್ಲಿ ಸ್ಪೇಸ್ ಇದೆಲ್ಲ, ಸೊ ನೀವೇ ಇಲ್ಲಿ ಡ್ರಾ ಮಾಡಿಬಿಟ್ಟು ಕಲರಿಂಗ್ ಮಾಡಬೇಕು. ಓಕೆ, ಸೊ ಕಲರಿಂಗ್ ಮಾಡಿ ವಾಟ್ಸಪ್ಪಿಗೆ ಸೆಂಡ್ ಮಾಡಬೇಕು ಮಕ್ಕಳೇ. ಓಕೆನಾ? ಎಸ್, ಅರ್ಥ ಆಯ್ತಾ ಮಕ್ಕಳು ಇವತ್ತಿನ ಕ್ಲಾಸು? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫ್ಯಾಟ್ಸ್ ಆ್ಯಂಡ್ ಶುಗರ್ ಬಗ್ಗೆ ನಾವು ಕಲ್ತ್ಕೊಂಡ್ವಿ ಅಲ್ವಾ. ಸೊ ಆ್ಯಂಡ್ ಆಲ್ಸೋ ವಿ ರಿಕಾಲ್ಡ್ ಆಲ್ ದ 5 food groups. Isn't it children? Yes. Thank you children. Meet you in the next class.